ಉತ್ತರ ಕನ್ನಡದ ಕಾಡು ನದಿ ತಟಗಳಲ್ಲಿ ಬನವಾಸಿ ಕರ್ನಾಟಕದ ಮೊದಲ ಸ್ಥಳೀಯ ರಾಜವಂಶವಾದ ಕದಂಬರ ಪೀಠಸ್ಥಾನವಾಯಿತು. ಅವರ ಕಥೆ ಆರಂಭವಾಗುವುದು ಮಯೂರಶರ್ಮನಿಂದ. ಪಲ್ಲವರ ರಾಜಧಾನಿ ಕಾಂಚಿಗೆ ಧಾರ್ಮಿಕ ವಿದ್ಯಾಭ್ಯಾಸಕ್ಕಾಗಿ ಹೋದ ಅವನನ್ನು ಅಲ್ಲಿ ಪಲ್ಲವ ಸೈನಿಕರು ಅವಮಾನಿಸಿದರು. ಕೋಪದಿಂದ ಮಯೂರಶರ್ಮನು ಶಾಸ್ತ್ರಗಳನ್ನು ಕೈಬಿಟ್ಟು ಯೋಧನಾಗಿ ಪಲ್ಲವರನ್ನು ಸೋಲಿಸಿ ಕ್ರಿ.ಶ. 345ರಲ್ಲಿ ತನ್ನದೇ ರಾಜ್ಯವನ್ನು ಸ್ಥಾಪಿಸಿದ. ಹೀಗೆ ಉತ್ತರ ಭಾರತದ ಶಕ್ತಿಗಳಿಂದ ಸ್ವಾತಂತ್ರ್ಯವನ್ನು ಘೋಷಿಸಿದ ಮೊದಲ ಕನ್ನಡಿಗರ ರಾಜವಂಶ ಹುಟ್ಟಿಕೊಂಡಿತು. ಸುಮಾರು 2 ಶತಮಾನಗಳ ಕಾಲ 345-525 ಕ್ರಿ.ಶ. ಕದಂಬರು ಶೂರರಾಗಿ ಆಳಿದರು. ಮಯೂರಶರ್ಮನ ನಂತರ ಕಂಗವರ್ಮನು ಪಲ್ಲವರ ವಿರುದ್ಧ ಹೋರಾಡಿದ, ಭಾಗೀರಥನು ರಾಜ್ಯವನ್ನು ಸ್ಥಿರಗೊಳಿಸಿದ ಹಾಗೂ ಕಕುಸ್ತವರ್ಮ 435-455 ಕ್ರಿ.ಶ. ಕಾಲದಲ್ಲಿ ವಂಶವು ಉನ್ನತ ಶಿಖರ ತಲುಪಿತು. ಅವನು ಗುಪ್ತರು, ವಾಕಾಟಕರು, ಪಲ್ಲವರು ಇತ್ಯಾದಿ ಶಕ್ತಿಶಾಲಿ ವಂಶಗಳೊಂದಿಗೆ ಮೈತ್ರಿ ಮಾಡಿಕೊಂಡನು. ಬನವಾಸಿ ಆ ಕಾಲದಲ್ಲಿ ವೈಭವದಿಂದ ತುಂಬಿದ ರಾಜಧಾನಿಯಾಯಿತು. ರವಿವರ್ಮನು ಕೀರ್ತಿಯನ್ನು ಉಳಿಸಲು ಯತ್ನಿಸಿದರೂ ನಂತರ ಕದಂಬರು ಕುಸಿದು ಬದಾಮಿ ಚಾಲುಕ್ಯರ ಉದಯಕ್ಕೆ ದಾರಿ ಮಾಡಿಕೊಟ್ಟರು. ಆದರೆ ಕದಂಬರ ಶಾಶ್ವತ ಕೊಡುಗೆ ಕಲಾ ಹಾಗೂ ವಾಸ್ತುಶಿಲ್ಪದಲ್ಲಿತ್ತು. ಅವರು ಅದ್ದೂರಿ ನಿರ್ಮಾತೃಗಳಾಗಿರಲಿಲ್ಲ, ಆದರೆ ಅವರು ಶತಮಾನಗಳವರೆಗೆ ಜೀವಂತವಾಗಿರುವ ಶೈಲಿಯನ್ನು ಪರಿಚಯಿಸಿದರು. ಅದೇ ಕದಂಬ ಶಿಖರ. ಇದು ಸರಳ ಪಿರಮಿಡ್ ಆಕಾರದ ಹಂತಗೋಪುರ ಮೇಲೆ ಕಲಶವೊಂದರೊಂದಿಗೆ. ಬನವಾಸಿಯ ಮಧುಕೇಶ್ವರ ದೇವಾಲಯ ಇಂದು ಕೂಡ ಅವರ ಸೌಂದರ್ಯದ ಸಾಕ್ಷಿಯಾಗಿದೆ. ಚಾಲುಕ್ಯರಿಂದ ವಿಜಯನಗರ ವಂಶದವರೆಗೂ ಅನೇಕ ದೇಗುಲಗಳು ಈ ಶೈಲಿಯನ್ನು ಅಳವಡಿಸಿಕೊಂಡವು. ಶಿಲ್ಪದಲ್ಲಿ ಅವರು ಅಲಂಕಾರಕ್ಕಿಂತ ಚಿನ್ನಾತ್ಮಕತೆಗೆ ಹೆಚ್ಚಿನ ಮಹತ್ವ ಕೊಟ್ಟರು. ಪ್ರಾರಂಭಿಕ ಶಿವಲಿಂಗ ಹಾಗೂ ವಿಷ್ಣು ಮೂರ್ತಿಗಳು ಅವರ ಕಾಲದಲ್ಲೇ ಕಾಣಿಸಿಕೊಳ್ಳುತ್ತವೆ. ಕಲ್ಲು ಮತ್ತು ಇಟ್ಟಿಗೆಯಿಂದ ನಿರ್ಮಿಸಿದ ಅವರ ದೇವಾಲಯಗಳು ಕರ್ನಾಟಕದ ಸಮೃದ್ಧ ಶಿಲ್ಪಕಲೆಗೆ ಪೂರಕವಾದ ಮೊದಲ ಹೆಜ್ಜೆಗಳಾಗಿದ್ದವು. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕದಂಬರು ಪಥಪ್ರದರ್ಶಕರಾದರು. ಸಂಸ್ಕೃತ ಹಾಗೂ ಪ್ರಾಕೃತಕ್ಕೆ ಪೋಷಣೆ ನೀಡಿದರು. ಅವರು ಮೊದಲ ಬಾರಿಗೆ ಕನ್ನಡಕ್ಕೆ ಆಡಳಿತದಲ್ಲಿ ಸ್ಥಾನ ನೀಡಿದರು. ಪ್ರಸಿದ್ಧ ಹಲ್ಮಿಡಿ ಶಾಸನ ಸು. 450 ಕ್ರಿ.ಶ. ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ಕದಂಬರ ಕಾಲದಲ್ಲಿ ಹೊರಬಂದಿತು. ಅವರ ಅರಮನೆಯಲ್ಲಿ ವಿದ್ಯಾಕರನಂತಹ ಪಂಡಿತರು ಸಂಸ್ಕೃತವನ್ನು ಶ್ರೀಮಂತಗೊಳಿಸಿದರು. ಕನ್ನಡ ಗದ್ಯವೂ ಪ್ರೋತ್ಸಾಹ ಕಂಡಿತು. ಧರ್ಮದ ವಿಷಯದಲ್ಲಿ ಅವರು ಸಹಿಷ್ಣುತೆಯ ಮಾದರಿ. ಪ್ರಾರಂಭದಲ್ಲಿ ವೇದ ಪರಂಪರೆಯವರಾಗಿದ್ದರು. ನಂತರ ಶೈವ ವೈಷ್ಣವ ಭಕ್ತಿಯನ್ನು ಉತ್ತೇಜಿಸಿದರು. ಜೊತೆಗೆ ಜೈನ ಬೌದ್ಧ ಸಂಸ್ಥೆಗಳಿಗೆ ಸಹ ದೇಣಿಗೆ ನೀಡಿದರು. ಹೀಗೆ ಎಲ್ಲ ಧರ್ಮಗಳು ಅರಳಿದ ಸಮಾನತೆಯ ನೆಲವಾಯಿತು ಅವರ ರಾಜ್ಯ. ಇಂದು ನಾವು ಕದಂಬರನ್ನು ಏಕೆ ನೆನಪಿಸಿಕೊಳ್ಳಬೇಕು? ಏಕೆಂದರೆ ಅವರು ಕರ್ನಾಟಕದ ಮೊದಲ ಸ್ಥಳೀಯ ರಾಜವಂಶ. ಅವರು ಕನ್ನಡಕ್ಕೆ ರಾಜಕೀಯ ಅಸ್ತಿತ್ವ ಕೊಟ್ಟರು, ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದರು, ಹಾಗೂ ದಕ್ಷಿಣ ಭಾರತದ ಆಧ್ಯಾತ್ಮಿಕ ದೃಶ್ಯವನ್ನು ಬದಲಿಸಿದ ಕದಂಬ ಶಿಖರ ಶೈಲಿಯನ್ನು ರೂಪಿಸಿದರು. ಅವರ ಆಧಾರದ ಮೇಲೆ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರರು ತಮ್ಮ ಸಾಮ್ರಾಜ್ಯಗಳನ್ನು ಕಟ್ಟಿಕೊಂಡರು. ಮಯೂರಶರ್ಮನ ಅವಮಾನದಿಂದ ಉರಿದ ಚಿಗುರು ಕನ್ನಡಿಗರ ಸ್ವರಾಜ್ಯದ ಜ್ವಾಲೆಯಾಯಿತು. ಕದಂಬರ ಕಥೆ ಕೇವಲ ರಾಜರು ಯುದ್ಧಗಳ ಕಥೆಯಲ್ಲ, ಅದು ಕನ್ನಡಿಗರ ಗೌರವೋದಯದ ಇತಿಹಾಸ.